ಮಧ್ಯಾಹ್ನ ಶುಭಾಶಯಗಳು. ನನ್ನ ಹೆಸರು ಕೃಷ್ಣ. ನಾನು ಕಲಿತ ವಿಚಾರ ಸಂಕೀರ್ಣ ಮಾಡುತ್ತಿದ್ದೇನೆ. ಅದರಲ್ಲಿ ಬಹುಪದೋಕ್ತಿ ತೆಗೆದುಕೊಂಡಿದ್ದೇನೆ. ಒಂದನೇದಾಗಿ ರೇಖಾತ್ಮಕ ಬಹುಪದೋಕ್ತಿ ಎಂದರೇನು? ಡಿಗ್ರಿ ಒಂದಾಗಿರುವ ಬಹುಪದೋಕ್ತಿಗೆ ರೇಖಾತ್ಮಕ ಬಹುಪದೋಕ್ತಿ ಎನ್ನುವುದು. ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ. x plus b ರೇಖಾತ್ಮಕ a not equal to 0. ಎರಡನೇದಾಗಿ ವರ್ಗ ಬಹುಪದೋಕ್ತಿ ಎಂದರೇನು? ಸಿ ಎಂದರೇನು? ವರ್ಗ ಬಹುಪದೋಕ್ತಿ ಅಂದರೆ ಡಿಗ್ರಿ ಎರಡಾಗಿರುವ ಬಹುಪದೋಕ್ತಿಗೆ ವರ್ಗ ಬಹುಪದೋಕ್ತಿ ಆದರ್ಶ ರೂಪ. ABC ಸ್ಥಿರಾಂಕಗಳು. ಮೂರನೇದಾಗಿ ಘನ ಬಹುಪದೋಕ್ತಿ ಎಂದರೇನು? ಘನ ಬಹುಪದೋಕ್ತಿ ಎಂದರೆ ಡಿಗ್ರಿ ಮೂರಾಗಿರುವ ಬಹುಪದೋಕ್ತಿ ಘನ ಬಹುಪದೋಕ್ತಿ ಎನ್ನುವುದು. ಬಹುಪದೋಕ್ತಿಯ ಆದರ್ಶ ರೂಪ. 2 plus 3x square plus cx plus d a not equal to 0. ಇಲ್ಲಿ a b c d ಸ್ಥಿರಾಂಕವಾಗಿರುತ್ತದೆ. ಧನ್ಯವಾದ.